ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ಶಂಕರ್ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಪ್ರೇಷನಲ್ ರಿಸರ್ಚ್ ಸಬ್ಜೆಕ್ಟ್ ಹೇಳ್ಕೊಡ್ತೀನಿ. ಸೊ ಆಪ್ರೇಷನಲ್ ರಿಸರ್ಚಲ್ಲಿ ಯೂನಿಟ್ 1ನಲ್ಲಿ ಯಾವ್ಯಾವುದು ಥಿಯರಿ ಬರುತ್ತೆ, ಯಾವ್ಯಾವ ಪ್ರಾಕ್ಟಿಕಲ್ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಸೊ ಆಪ್ರೇಷನಲ್ ರಿಸರ್ಚ್ ಯೂನಿಟ್ 1ನಲ್ಲಿ 2 ಪಾರ್ಟ್ಸ್ ಇದೆ. ಸೊ ಪಾರ್ಟ್ 1 ಬಂದುಬಿಟ್ಟು ಥಿಯರಿ ಆ್ಯಂಡ್ ಪಾರ್ಟ್ 2 ಬಂದುಬಿಟ್ಟು ಪ್ರಾಬ್ಲಮ್ಸ್. ಓಕೆ, ಇನ್ ಆಪ್ರೇಷನಲ್ ರಿಸರ್ಚ್ ವಿ ಹ್ಯಾವ್ 2 parts. First part is theory and second part is problems. Okay, so we'll go ಫಸ್ಟ್ ಪಾರ್ಟಲ್ಲಿ ಯಾವ್ಯಾವ ಥಿಯರಿ ಬರುತ್ತೆ ಅಂತ ನೋಡೋಣ. ಬಿಕಾಸ್ ಇನ್ ಕ್ವಶನ್ ಪೇಪರಲ್ಲಿ ಫಸ್ಟ್ ಲೆಸನಿಂದ ಒಂದು ಪಕ್ಕ 5 marks ಥಿಯರಿ ಮಾತ್ರ ಬಂದೇ ಬರುತ್ತೆ. ಆ್ಯಂಡ್ ಪ್ರಾಬ್ಲಮ್ಸಲ್ಲಿ ಒಂದು 5 marks ಬರ್ಬೋದು, ಇಲ್ಲ 10 marks ಬರ್ಬೋದು. 5 ಇಲ್ಲ 10 marksಲ್ಲಿ ಒಂದೊಂದು ಕ್ವಶನ್ ಆದರೂ ಬರ್ಬೋದು, ಇಲ್ಲ ಒಂದು 5 marks ಇಲ್ಲ ಒಂದು 10 marks ಯಾವುದರಲ್ಲಾದರೂ ಒಂದು ಬರ್ಬೋದು. ಬಟ್ ಪಾರ್ಟ್ 1 ಥಿಯರಿಯಲ್ಲಿ 5 marks ಮಾತ್ರ ಒಂದು ಪಕ್ಕ ಬಂದೇ ಬರುತ್ತೆ. ಸೊ ಇವಾಗ ಪಾರ್ಟ್ 1 ಥಿಯರಿ ಕ್ವಶನ್ಸ್ ನೋಡೋಣ. ಸೊ ಥಿಯರಿ ಕ್ವಶನ್ಸ್ ಬಂದರೆ ಪಾರ್ಟ್ 1ಅಲ್ಲಿ ಫಸ್ಟ್ ಯೂನಿಟಲ್ಲಿ. ಸೊ ಫಸ್ಟ್ ಕ್ವಶನ್ ಈಸ್ ಎಕ್ಸ್ಪ್ಲೈನ್ ದ ರೋಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಆಪರೇಷನಲ್ ರಿಸರ್ಚ್ ಇನ್ ಮ್ಯಾನೇಜರ್ ಡಿಸಿಷನ್ಸ್ ಅಂತ. ಸೊ ಇದು ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ ಕ್ವಶನ್. ಬಿಕಾಸ್ ಲಾಸ್ಟ್ 3 year ಕ್ವಶನ್ ಪೇಪರಲ್ಲಿ ಈ ಕ್ವಶನ್ಸ್ ರಿಪೀಟ್ ಆಗಿದೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್ ಕ್ವಶನ್ ನೋಡಿದ್ರೆ ಆಪರೇಷನಲ್ ರಿಸರ್ಚ್ ರಿಪ್ಲೇಸಸ್ ಮ್ಯಾನೇಜ್ಮೆಂಟ್ ಬೈ ಪರ್ಸ್ನಾಲಿಟಿ ಡಿಸ್ಕಸ್. ಆ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಹೌ OR ಹೆಲ್ಪ್ಸ್ ಇನ್ ಫಿನಾನ್ಸ್, ಮಾರ್ಕೆಟಿಂಗ್ ಆ್ಯಂಡ್ ಪ್ಲ್ಯಾನಿಂಗ್. ಓಕೆ, ದಟ್ ಕ್ವಶನ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ಲಾಸ್ಟ್ ಕ್ವಶನ್ ಈಸ್ ಮಾಡೆಲ್ಸ್ ಆಫ್ OR. ಇನ್ ದಿಸ್ 4 ಕ್ವಶನ್ ಪಕ್ಕಾ ಒಂದು 5 marks ಅಂತೂ ಬಂದೇ ಬರುತ್ತೆ ಚಾಪ್ಟರ್ 1ನಲ್ಲಿ. ಸೊ 5 marksಲ್ಲಿ ಒಂದು ಕ್ವಶನ್ ಬಂದುಬಿಟ್ಟು ಥಿಯರಿಯಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಇನ್ ಪಾರ್ಟ್ 1 ಥಿಯರಿ. ಯೂನಿಟ್ 1ನಲ್ಲಿ ಪಾರ್ಟ್ 2 ಬಂದರೆ ನಮಗೆ ಪ್ರಾಕ್ಟಿಕಲ್ ಕೊಡ್ತಾರೆ. ಸೊ ಪ್ರಾಕ್ಟಿಕಲಿ ಯಾವ್ಯಾವ ಕಾನ್ಸೆಪ್ಟ್ಸ್ ಇದೆ ಅಂದರೆ ವಿ ಹ್ಯಾವ್ 3 ಕಾನ್ಸೆಪ್ಟ್ಸ್. ಓಕೆ, ಯೂನಿಟ್ 1ನಲ್ಲಿ ಪ್ರಾಕ್ಟಿಕಲಲ್ಲಿ ನಮಗೆ 3 ಕಾನ್ಸೆಪ್ಟ್ಸ್ ಇದೆ. ಒನ್ ಈಸ್ LPP, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಓಕೆ, ಅದರಲ್ಲಿ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ ಆ್ಯಂಡ್ ಮಿನಿಮೈಸೇಷನ್ ಪ್ರಾಬ್ಲಮ್ ಇರುತ್ತೆ. ಓಕೆ, ಮ್ಯಾಕ್ಸಿಮೈಸೇಷನ್ ಆಲ್ವೇಸ್ ಸಿಂಬಲ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು, ಮಿನಿಮೈಸೇಷನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಓಕೆನಾ? ಸೊ LPPಯಲ್ಲಿ ಮ್ಯಾಕ್ಸಿಮೈಸೇಷನ್ ಒನ್ ಪ್ರಾಬ್ಲಮ್, ಮಿನಿಮೈಸೇಷನ್ ಒನ್ ಪ್ರಾಬ್ಲಮ್. ಆ್ಯಂಡ್ ಗ್ರಾಫಿಕಲ್ ಮೆಥಡ್, ಇನ್ ಗ್ರಾಫಿಕಲ್ ಮೆಥಡ್ ಆಲ್ಸೋ ವಿ ಹ್ಯಾವ್ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ 1 ಆ್ಯಂಡ್ ಮಿನಿಮೈಸೇಷನ್ ಪ್ರಾಬ್ಲಮ್ 1. ಆ್ಯಂಡ್ ಥರ್ಡ್ ಒನ್ ಈಸ್ ಸಿಂಪ್ಲೆಕ್ಸ್ ಮೆಥಡ್. ಓಕೆ, ಇದು ಯೂನಿಟ್ 1ನಲ್ಲಿ ದೀಸ್ ಆರ್ ದ 3 ಕಾನ್ಸೆಪ್ಟ್ಸ್ ಇಸ್ ದೇರ್. ಆನ್ ದೀಸ್ 3 ಕಾನ್ಸೆಪ್ಟ್ಸ್ ಓನ್ಲಿ ವಿಲ್ ಗೆಟ್ ದ ಕ್ವಶನ್ಸ್. ಸೊ ನಾವು ಈಗ LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ಗೆ ಹೋಗೋಣ. ಸೊ ಒಂದು ಪ್ರಾಬ್ಲಮ್ ಮ್ಯಾಕ್ಸಿಮೈಸೇಷನಲ್ಲಿ ಒಂದು ಪ್ರಾಬ್ಲಮ್ ನೋಡೋಣ, ಮಿನಿಮೈಸೇಷನಲ್ಲಿ ಒಂದು ಪ್ರಾಬ್ಲಮ್ ನೋಡೋಣ. ಓಕೆ, ಸೊ ಫಸ್ಟ್ ಕಾನ್ಸೆಪ್ಟ್ ಈಸ್ LPP. ಓಕೆ, LPPಯಲ್ಲಿ ನೋಡೋಣ. ಸೊ LPPಯಲ್ಲಿ ಸೊ ಮ್ಯಾಕ್ಸಿಮೈಸೇಷನ್ ಆ್ಯಂಡ್ ಮಿನಿಮೈಸೇಷನ್ 2 ಪ್ರಾಬ್ಲಮ್ಸ್ ಇದೆ. ಓಕೆ, ಬಿಫೋರ್ ಗೋಯಿಂಗ್ ಮ್ಯಾಕ್ಸಿಮೈಸೇಷನ್ ಆ್ಯಂಡ್ ಮಿನಿಮೈಸೇಷನ್ ಪ್ರಾಬ್ಲಮ್, ಫಸ್ಟ್ ಮಿನಿಮೈಸೇಷನ್ ಆ್ಯಂಡ್ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ಗೆ ಬೋತ್ ವಿ ಹ್ಯಾವ್ ಸಮ್ ಸ್ಟೆಪ್ಸ್. ಓಕೆ, ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ವಿ ಹ್ಯಾವ್ 5 steps ಅಂದ್ಕೊಳ್ಳಿ. ಓಕೆ, ಇಫ್ ಯು ಪ್ರಿಪೇರ್ ದೀಸ್ 5 steps 90% ಪ್ರಾಬ್ಲಮ್ ಈಸ್ ಓವರ್ ಆಗಿರುತ್ತೆ. ಸೊ ವಾಟ್ ಆರ್ ದಟ್ ಸ್ಟೆಪ್ಸ್ ಬಂದರೆ, ಸೊ ಫಸ್ಟ್ ಒನ್ ಡೀಟೇಲ್ ಆಫ್ ದ ಪ್ರಾಡಕ್ಟ್, ಡಿಸಿಷನ್ ವೇರಿಯಬಲ್, ಆಬ್ಜೆಕ್ಟಿವ್ ಫಂಕ್ಷನ್, ಸಬ್ಜೆಕ್ಟ್ ಟು ಕನ್ಸ್ಟ್ರೈನ್, ನಾನ್ ನೆಗೆಟಿವಿಟಿ ಕನ್ಸ್ಟ್ರೈನ್ ಅಂತ. ಓಕೆ, ಇದು ನಾವು ಸ್ಟೆಪ್ಸ್ ವೈಸ್ ಥರ ಮಾಡಬೇಕು. ಅದು ಹೆಂಗೆ ಮಾಡಬೇಕು ಅಂತ ನಿಮಗೆ ಪ್ರಾಬ್ಲಮ್ ಬರೋವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬಿಫೋರ್ ನಾನು ಸಮ್ ಶಾರ್ಟ್ ಇಂಟ್ರಡಕ್ಷನ್ ಕೊಡ್ತೀನಿ. ಡಿಸಿಷನ್ ವೇರಿಯಬಲ್ಸ್ ಅಂದರೆ ಒಂದು ಕ್ವಶನಲ್ಲಿ ಇನ್ ದ ಕ್ವಶನ್ ಹೌ ಮೆನಿ ಪ್ರಾಡಕ್ಟ್ಸ್ ಆರ್ ದೇರ್. ಓಕೆ, ಹೌ ಮೆನಿ ಪ್ರಾಡಕ್ಟ್ಸ್ ಆರ್ ದೇರ್, ದಟ್ ಈಸ್ ಕಾಲ್ಡ್ ಡಿಸಿಷನ್ ವೇರಿಯಬಲ್. ಆಬ್ಜೆಕ್ಟಿವ್ ಫಂಕ್ಷನ್, ಓಕೆ, ಇನ್ ದ ಕ್ವಶನ್ ಪ್ರಾಫಿಟ್ ಕೊಟ್ಟಿರ್ತಾರೆ. ಸೊ ಇನ್ ಮಿನಿಮೈಸೇಷನ್ ಆ್ಯಂಡ್ ಮ್ಯಾಕ್ಸಿಮೈಸೇಷನ್ ಪ್ರಾಫಿಟ್ನ ನಾವು Z ಅಂತೀವಿ. ಸೊ ಪ್ರಾಫಿಟ್ ಎಷ್ಟು ಕೊಡ್ತೀರೋ ಅದನ್ನು ಆಬ್ಜೆಕ್ಟಿವ್ ಫಂಕ್ಷನ್ ಅಂತೀವಿ. ಅದೇ ಥರ ಸಬ್ಜೆಕ್ಟಿವ್ ಕನ್ಸ್ಟ್ರೈನ್ ಅಂದರೆ ಏನು, ನಾನ್ ನೆಗೆಟಿವ್ ಅಂದರೆ ಏನು ಅಂತ ನಾನು ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ವಿಲ್ ಗೋ ಫಾರ್ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್. ಓಕೆ, ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ ಒಂದು, ಮಿನಿಮೈಸೇಷನ್ ಒಂದು ಪ್ರಾಬ್ಲಮ್ ನೋಡೋಣ. ಸೊ ಫಸ್ಟ್ ನಾವು ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ ನೋಡೋಣ. ಪ್ರಾಬ್ಲಮ್ ಈ ಥರ ಇರುತ್ತೆ. ಸೊ ಪ್ರಾಬ್ಲಮ್ ಈ ಥರ ಇರುತ್ತೆ. ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಎ ಕಂಪನಿ ಮ್ಯಾನುಫ್ಯಾಕ್ಚರರ್ಸ್ 2 types ಆಫ್ ಪ್ರಾಡಕ್ಟ್ A1 ಆ್ಯಂಡ್ A2. ಓಕೆ, ಒಂದು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ 2 products, ದಟ್ ಈಸ್ A1 ಆ್ಯಂಡ್ A2. ಈಚ್ ಪ್ರಾಡಕ್ಟ್ ಯೂಸಸ್ ಮಿಲ್ಲಿಂಗ್ ಆ್ಯಂಡ್ ಡ್ರಿಲ್ಲಿಂಗ್ ಮಿಷಿನ್ಸ್. ಓಕೆ, ಸೊ ಈ A1 ಆ್ಯಂಡ್ A2 ಬೋತ್ ದ ಪ್ರಾಡಕ್ಟ್ ವಿಲ್ ಯೂಸ್ milling and drilling machines. Okay, then the process time per unit of A1 milling is 10 hours, drilling is 8 hours. Okay, the process time for A1 milling ಗೆ ಬಂದು 10 hours ತಗೊಳುತ್ತೆ, ಡ್ರಿಲ್ಲಿಂಗ್ ಬಂದುಬಿಟ್ಟು 8 hours ತಗೊಳುತ್ತೆ. ಯಾವ ಪ್ರಾಡಕ್ಟು? A1 ಪ್ರಾಡಕ್ಟ್. ಅದೇ ಥರ
ದ ಪ್ರೋಸೆಸ್ ಟೈಮ್ ಆಫ್ ಪರ್ ಯೂನಿಟ್ A2 ಬಂದುಬಿಟ್ಟು ಮಿಲ್ಲಿಂಗ್ಗೆ 15 ಅವರ್ಸ್ ತಗೊಳುತ್ತೆ, ಡ್ರಿಲ್ಲಿಂಗ್ಗೆ 10 ಅವರ್ಸ್ ತಗೊಳುತ್ತೆ. ಓಕೆ, A2 ಬಂದುಬಿಟ್ಟು ಮಿಲ್ಲಿಂಗ್ಗೆ 15 ಅವರ್ಸ್, ಡ್ರಿಲ್ಲಿಂಗ್ಗೆ 10 ಅವರ್ಸ್ ತಗೊಳುತ್ತೆ. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಅವರ್ಸ್ ಅವೈಲಬಲ್ ಪರ್ ವರ್ಕ್ ಆನ್ ಮಿಲ್ಲಿಂಗ್ ಆ್ಯಂಡ್ ಡ್ರಿಲ್ಲಿಂಗ್. ಓಕೆ, ಮಿಲ್ಲಿಂಗ್ ಆ್ಯಂಡ್ ಡ್ರಿಲ್ಲಿಂಗ್ಗೆ ಮ್ಯಾಕ್ಸಿಮಮ್ ಅವರ್ಸ್ ಅವ್ರು ಕೊಟ್ಟಿರೋದು 80 ಆ್ಯಂಡ್ 60 ಅವರ್ಸ್ ರೆಸ್ಪೆಕ್ಟಿವ್ಲಿ. ಓಕೆ, ದೆನ್ ದೇ ಗೇವ್ ದ ಪ್ರಾಫಿಟ್ ಪರ್ ಯೂನಿಟ್ A1 ಬಂದುಬಿಟ್ಟು 25 ಆ್ಯಂಡ್ A2 ದೇ ಗೇವ್ 35. Calculate LPP for each product when the total profit is maximized. Okay, in this question, if you want to know whether the problem is minimization or maximization, means the hint they will give in the question, the word called maximum or maximized. Okay, the word maximize or maximum idre adu maximization ಪ್ರಾಬ್ಲಮ್ ಅಂತ. ಅದೇ ಥರ ಮಿನಿಮೈಸ್ ಆ್ಯಂಡ್ ಮಿನಿಮೈಸ್ಡ್ ಅಂತ ಇದ್ದರೆ ಮಿನಿಮೈಸೇಷನ್. ಸೊ ಈ ಕ್ವಶನ್ ಬಂದುಬಿಟ್ಟು ಮ್ಯಾಕ್ಸಿಮೈಸ್ಡ್ ಅಂತಿದೆ. ಸೊ ಮ್ಯಾಕ್ಸಿಮೈಸ್ಗೆ ನಾವು ಸೊಲ್ಯೂಷನ್ ಮಾಡೋಣ. ಸೊ ಬಿಫೋರ್ ನಾನು ಹೇಳಿದ್ದೆ, ಸೊ ಫಾರ್ ದಿಸ್ ಕ್ವಶನ್ ವಿಲ್ ಗೋ ಅಕಾರ್ಡಿಂಗ್ ಟು ದೀಸ್ ಸ್ಟೆಪ್ಸ್. ಸೊ ಈ ಸ್ಟೆಪ್ಸ್ ಪ್ರಕಾರ ವಿಲ್ ಗೋ ಇನ್ ಟು ಸ್ಟಾರ್ಟ್ ನಾವು. ಓಕೆ, ಸೊ ದ ಫಸ್ಟ್ ಸ್ಟೆಪ್ ಈಸ್ ಡೀಟೇಲ್ ಆಫ್ ದ ಪ್ರಾಡಕ್ಟ್. ವಿ ನೀಡ್ ಟು ರೈಟ್ ಡೀಟೇಲ್ ಆಫ್ ದ ಪ್ರಾಡಕ್ಟ್. ಓಕೆ, ಸೊ ಸೊಲ್ಯೂಷನ್ ಫಸ್ಟ್ ವಿ ನೀಡ್ ಟು ರೈಟ್ ಡೀಟೇಲ್ ಆಫ್ ದ ಪ್ರಾಡಕ್ಟ್. ಓಕೆ, ಹೆಂಗೆ ಡೀಟೇಲ್ ಆಫ್ ದ ಪ್ರಾಡಕ್ಟ್ ಮಾಡೋದು ಅಂದರೆ, ಫಸ್ಟ್ ಇನ್ ದ ಕ್ವಶನ್ ಎಷ್ಟು ಮಿಷಿನ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಇನ್ ದಿಸ್ ಕ್ವಶನ್ 2 ಪ್ರಾಡಕ್ಟ್ಸ್ ಇದೆ. ದಿಸ್ 2 ಪ್ರಾಡಕ್ಟ್ಸ್ ಯೂಸ್ ಮಿಲ್ಲಿಂಗ್ ಆ್ಯಂಡ್ ಡ್ರಿಲ್ಲಿಂಗ್ ಮಿಷಿನ್ಸ್. ಓಕೆ, 2 ಪ್ರಾಡಕ್ಟ್ಸ್ ಇಸ್ ದೇರ್. ಬೋತ್ ದ ಪ್ರಾಡಕ್ಟ್ಸ್ ವಿಲ್ ಯೂಸ್ milling and drilling machines. So 2 machines is there. Okay, 2 products, 2 machines is there. So first what you will do, first write in the detail of the product you go machines. Which are the machines? Milling and drilling. Okay, next products. What are the products are in the question they give? A1 and A2. Okay, A1 how many hours, A2 how many hours, and also for these 2 products what is the maximum hour. Okay, they gave. Okay, ನೀವು ಅರ್ಥ ಮಾಡ್ಕೋಬೇಕು. ಇನ್ ಕ್ವಶನ್ ಓನ್ಲಿ ದೇ ಗಿವ್, ಇನ್ ಕ್ವಶನ್ ಓನ್ಲಿ ಡು 2 ಪ್ರಾಡಕ್ಟ್ಸ್ ಇದೆ, 2 ಮಷಿನ್ಸ್ ಇದೆ. ಸೊ ಫಸ್ಟ್ ಕಾಲಮಲ್ಲಿ 2 ಮಷಿನ್ಸ್ ಹಾಕ್ತೀಯಾ. ಅದೇ ಥರ A1ಗೆ ಮಿಲ್ಲಿಂಗ್ಗೆ ಎಷ್ಟು ಅವರ್, ಡ್ರಿಲ್ಲಿಂಗ್ಗೆ ಎಷ್ಟು ಅವರ್ ಅಂತ ಲೈಕ್ ದಿಸ್ ಯು ವಿಲ್ ಡು. ಓಕೆ, ಸೊ ಇದು ಡೀಟೇಲ್ ಆಫ್ ದ ಪ್ರಾಡಕ್ಟ್. ನೆಕ್ಸ್ಟ್ ಮಿಷಿನ್ಸ್ ಇಸ್ ಓವರ್. A1 ಮಿಲ್ಲಿಂಗ್ ಎಷ್ಟು, ಡ್ರಿಲ್ಲಿಂಗ್ ಎಷ್ಟು ಅಂತ. ಸೊ ಕ್ವಶನಲ್ಲಿ ನೋಡಿದ್ರೆ A1 ಆ್ಯಂಡ್ A2 ಇದೆ. ಪ್ರೊಸೆಸಿಂಗ್ ಟೈಮ್ ಫಾರ್ A1 ಮಿಲ್ಲಿಂಗ್ಗೆ ಬಂದುಬಿಟ್ಟು 10 ಅವರ್ಸು, ಡ್ರಿಲ್ಲಿಂಗ್ಗೆ ಬಂದುಬಿಟ್ಟು 8 ಅವರ್ಸು. ಸೊ ಮಿಲ್ಲಿಂಗ್ಗೆ ಬಂದುಬಿಟ್ಟು ಹೌ ಮೆನಿ ಅವರ್ಸ್, ದ ಪ್ರೋಸೆಸ್ ಟೈಮ್ ಪರ್ ಯೂನಿಟ್ A1 ಫಾರ್ ಮಿಲ್ಲಿಂಗ್ ಈಸ್ 10 ಆ್ಯಂಡ್ ಡ್ರಿಲ್ಲಿಂಗ್ ಈಸ್ 8 ಅವರ್ಸ್. ಅದೇ ಥರ A2ಗೆ ದ ಪ್ರೋಸೆಸ್ ಟೈಮ್ ಪರ್ A2 ಆನ್ ಮಿಲ್ಲಿಂಗ್ ಆ್ಯಂಡ್ ಈಸ್ 15 ಅವರ್ಸ್, ಡ್ರಿಲ್ಲಿಂಗ್ ಈಸ್ 10 ಅವರ್ಸ್. ಸೊ A2 ಮಿಲ್ಲಿಂಗು 15 ಅವರ್ಸ್ ಇದೆ, ಡ್ರಿಲ್ಲಿಂಗ್ದು 10 ಅವರ್ಸ್ ಇದೆ. ಸೊ ಅದೇ ಥರ A2ಗೆ ಮಿಲ್ಲಿಂಗ್ ಬಂದುಬಿಟ್ಟು 15 ಅವರ್ಸ್ ಇದೆ, ಡ್ರಿಲ್ಲಿಂಗ್ಗೆ ಬಂದುಬಿಟ್ಟು 10 ಅವರ್ಸ್ ಇದೆ. ಆಫ್ಟರ್ ದಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಅವರ್ಸ್ ಅವೈಲಬಲ್ ಪರ್ ವರ್ಕ್ ಬೋತ್ ಮಿಲ್ಲಿಂಗ್ ಆ್ಯಂಡ್ ಡ್ರಿಲ್ಲಿಂಗ್ಗೆ 80 hours and 60 hours. So milling is 80 hours, drilling is 60 hours. So milling is, so you write here, milling is 80 hours, milling is 80 hours and drilling is 60 hours. Okay, first step is over, detail of the product is over. Next, profit. In the question only they will give profit is A1 is 25, A2 is 35. So right, profit is equals to 25 and 35. Okay, this is detail of the product. Next what you will do, I told you in the steps, next step is decision variable. In starting only I told decision variable andre ಎಷ್ಟು products ಇದೆ. So in the question 2 products is there. So 2 products andre we are going to write as x1 and x2. In the question, for example, in the question 3 products is there, means x1, x2 and x3. Okay, 3 products ಇದೆ, 2 products ಇದೆ. So x1 and x2. Next, objective function means profit. In the question what is the profit, I told you profit andre ಇಲ್ಲಿ z ಅಂತ ತಗೋಬೇಕು. So z is equals to what is the profit, 25. So 25 x1 plus 35 x2. Okay, profit ಬರೀಬೇಕು, objective function means profit. So z is equals to what is the profit, 25 x1 plus 35 x2. Next, subjective constraint means
ದಿಸ್ ಈಸ್ ಕಾಲ್ಡ್ ಸಬ್ಜೆಕ್ಟಿವ್ ಕನ್ಸ್ಟ್ರೈಂಟ್. ಲೈಕ್ ಮಿಲ್ಲಿಂಗ್, ಡ್ರಿಲ್ಲಿಂಗ್, ವಾಟ್ ಆರ್ ದ ಇನ್ಸೈಡ್ ಆಫ್ ದ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಇರುತ್ತಲ್ಲ ಅದನ್ನು ಸಬ್ಜೆಕ್ಟಿವ್ ಕನ್ಸ್ಟ್ರೈಂಟ್ ಅಂತೀವಿ. ಅಂದರೆ ಸಬ್ಜೆಕ್ಟಿವ್ ಕನ್ಸ್ಟ್ರೈಂಟ್ ಹೌ ಟು ರೈಟ್ ಮೀನ್ಸ್ that is here we have 10 and 15. Since this is a maximum problem, will get less than or equal to will get. So only in the starting only I mentioned here maximization problem ge less than or equal barutte, minimization ge greater than or equal to barutte. So this is maximization problem. So you need to write this is subject to constraint. So you will write as 10x1 plus 15x2 maximization, no, so less than or equal to 80 hours. So 10x1 plus 15x2 is less than or equal to 80 hours. Next, drilling, 8x1 plus 10x2 is less than or equal to 60 hours. So ಅದೇ ಥರ 8x1 plus 10x2 is less than is equal to 60. This is subject to constraint. Non-negativity constraint ಎಲ್ಲ ಪ್ರಾಬ್ಲಮ್ಸ್ಗೂ ಸೇಮ್ ಇರುತ್ತೆ. ಸೊ ದಟ್ ಈಸ್ x1 and x2 is greater than equal to 0. ಇದು ಬಂದುಬಿಟ್ಟು ಕಾನ್ಸ್ಟೆಂಟ್ ಆಗಿ ಎಲ್ಲ ಪ್ರಾಬ್ಲಮ್ಗೂ ಸೇಮ್ ಇರುತ್ತೆ. ಸೊ ದಿಸ್ ಈಸ್ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್. ಸೊ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮಲ್ಲಿ ಫಸ್ಟು ಡೀಟೇಲ್ ಆಫ್ ದ ಪ್ರಾಡಕ್ಟ್ ಬರೀಬೇಕು. ಸೊ ಡೀಟೇಲ್ ಆಫ್ ದ ಪ್ರಾಡಕ್ಟ್ ಹೌ ಯುಲ್ ಡೂ ಮೀನ್ಸ್ ಹೌ ಮೆನಿ ಮಿಷಿನ್ಸ್ ಆರ್ ಅವೈಲೇಬಲ್, ನೆಕ್ಸ್ಟ್ A1ಗೆ ಮಿಲ್ಲಿಂಗ್ ಎಷ್ಟು ಅವರ್, A2ಗೆ ಮಿಲ್ಲಿಂಗ್ ಆ್ಯಂಡ್ D2ಗೆ ಡ್ರಿಲ್ಲಿಂಗ್ ಎಷ್ಟು ಅವರ್, ಮತ್ತು A2ಗೆ ಡ್ರಿಲ್ಲಿಂಗ್ ಎಷ್ಟು ಅವರ್, ಮ್ಯಾಕ್ಸಿಮೈಸೇಷನ್ ಬೋತ್ಗೆ ಹೆಂಗೆ ಮಾಡ್ತೀಯಾ. ದೆನ್ ಯು ರೈಟ್ ಪ್ರಾಫಿಟ್ ದಟ್ ಈಸ್ 25 and 35. ನೆಕ್ಸ್ಟ್ ದೀಸ್ 4 ಸ್ಟೆಪ್ ಯು ರೈಟ್ ಫಸ್ಟ್ ಬರ್ಕೊಂಬಿಡು. ಹಿಂಗೆ ಬರ್ಕೊಂಬಿಟ್ಟು ದ ಡಿಸಿಷನ್ ವೇರಿಯಬಲ್ ಕೆಳಗಡೆ 2 ಪ್ರಾಡಕ್ಟ್ಸ್ ಇದೆ. ಸೊ x1 and x2. ಆಬ್ಜೆಕ್ಟಿವ್ ಫಂಕ್ಷನ್ ಮೀನ್ಸ್ ಐ ಟೋಲ್ಡ್ ಯು ಪ್ರಾಫಿಟ್. ಸೊ ಪ್ರಾಫಿಟ್ ಸಿಂಬಲ್ ಈಸ್ Z ಈಸ್ ಇಲ್ಲಿ. ಸೊ Z ಈಸ್ ಈಕ್ವಲ್ಸ್ ಟು 25x1 ಪ್ಲಸ್ 35x2. ನೆಕ್ಸ್ಟು ಸಬ್ಜೆಕ್ಟ್ ಟು ಕನ್ಸ್ಟೆಂಟ್ ಯು ವಿಲ್ ರೈಟ್, ಇಲ್ಲಿರೋದೇ ಸಬ್ಜೆಕ್ಟ್ ಟು ಕನ್ಸ್ಟೆಂಟ್, ಲೈಕ್ 15 10 15 80 8 10 60. ದಿಸ್ ಈಸ್ ಕಾಲ್ಡ್ ಸಬ್ಜೆಕ್ಟ್ ಟು ಕನ್ಸ್ಟೆಂಟ್. ಓಕೆ, ದಿಸ್ ಈಸ್ ಕಾಲ್ಡ್ ಸಬ್ಜೆಕ್ಟ್ ಟು ಕನ್ಸ್ಟೆಂಟ್. ಸೊ ಅದನ್ನು ನೀನು 10x1 ಪ್ಲಸ್ 15x2 is less than as equal to 60. Then 8x1 plus 10x2 is less than is equal to 60. You will write like that. Non-negative constraint, it will be same. x1 and x2 is greater than or equal to 0. So ಇದು ಬಂದುಬಿಟ್ಟು ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್. ಐ ಹೋಪ್ ಯು ನಿಮಗೆಲ್ಲ ಅರ್ಥ ಆಗಿದೆ ಅಂತ. ಇದೇ ಥರ ನಾವು ಮಿನಿಮೈಸೇಷನ್ ಪ್ರಾಬ್ಲಮು ಒಂದು ಮಾಡೋಣ. ಸೊ ವೆನ್ ಇಟ್ ಕಮ್ ಟು ಮಿನಿಮೈಸೇಷನ್ ಪ್ರಾಬ್ಲಮ್ಸ್ ಏನು ಡಿಫ್ರೆನ್ಸ್ ಇಲ್ಲ, ಎವ್ರಿಥಿಂಗ್ ಸೇಮ್ ಮಾಡ್ತೀರಾ ಆನ್ಸರ್. ವಾಟ್ ಎವರ್ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ ಹೆಂಗೆ ಮಾಡಿದ್ರೋ ಅದೇ ಥರ ಮಿನಿಮೈಸೇಷನ್ ಕೂಡ ಮಾಡ್ತೀರಾ. ಸೊ ಕ್ವಶನ್ ಕೊಟ್ಟಿರ್ತಾರೆ. ಏನು ಅಂದರೆ ನಿಮಗೆ ಅಡ್ವಾಂಟೇಜ್ ಮಿನಿಮೈಸೇಷನಲ್ಲಿ ಡೀಟೇಲ್ ಆಫ್ ದ ಪ್ರಾಡಕ್ಟ್ ದೇ ಓನ್ಲಿ ಗಿವ್. ಓಕೆ, ಡೀಟೇಲ್ ಆಫ್ ದ ಪ್ರಾಡಕ್ಟ್ ಅವರೇ ಕೊಟ್ಬಿಟ್ಟಿರ್ತಾರೆ. ಸೊ ಜಸ್ಟ್ ನೀನು ಈ 4 ಸ್ಟೆಪ್ನ ಅಪ್ಲೈ ಮಾಡಿದ್ರೆ ಈಸ್ ಎನಫ್. ಓಕೆ, 4 ಸ್ಟೆಪ್ಪಲ್ಲಿ ಐ ಟೋಲ್ಡ್ ಆಲ್ರೆಡಿ ಡಿಸಿಷನ್ ವೇರಿಯಬಲ್ಸ್. ಸಿನ್ಸ್ ಇಲ್ಲಿ 3 ಪ್ರಾಡಕ್ಟ್ಸ್ ಇದೆ, ಸೊ x1 x2 ಆ್ಯಂಡ್ x3. ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಐ ಟೋಲ್ಡ್ ಯು ಕ್ವಶನಲ್ಲೇ ಕೊಟ್ಟಿರ್ತಾರೆ ಪ್ರಾಫಿಟ್ ಎಷ್ಟು ಅಂತ. ಸೊ ಇನ್ ದಿಸ್ ಕ್ವಶನ್ ದೇ ಗಿವ್ 5 4 6 ಅಂತ ಕೊಟ್ಟಿದ್ದಾರೆ ಲೈಕ್ ಪ್ರಾಫಿಟ್. ಸೊ ಅದನ್ನು Z ಈಸ್ ಈಕ್ವಲ್ಸ್ ಟು 5x1 ಪ್ಲಸ್ 4x2 ಪ್ಲಸ್ 6x3 ಅಂತ ಬರ್ಕೊತೀಯ. ಸಬ್ಜೆಕ್ಟ್ ಟು ಕನ್ಸ್ಟೆಂಟ್ ಅಂದರೆ ಐ ಟೋಲ್ಡ್ ಯು ಇನ್ಸೈಡ್ ಇರೋದು. ಸೊ ದಟ್ ಈಸ್ x1 ಪ್ಲಸ್ 2x2 ಪ್ಲಸ್ 3x2. ಏನು ಡಿಫ್ರೆನ್ಸ್ ಇಲ್ಲಿ ಚೇಂಜ್ ಆಗುತ್ತೆ ಅಂದರೆ ಅಲ್ಲಿ ಮ್ಯಾಕ್ಸಿಮೈಸೇಷನ್ಗೆ ನೀನು ಈ ಸಿಂಬಲ್ ಯೂಸ್ ಮಾಡ್ತಿದ್ದೆ, ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಯೂಸ್ ಮಾಡ್ತೀಯಾ. ಬಟ್ ಮಿನಿಮೈಸೇಷನಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 ಯೂಸ್ ಮಾಡ್ತೀಯಾ. ಓನ್ಲಿ ದಿಸ್ ಒನ್ ಸಿಂಬಲ್ ಚೇಂಜ್ ಆಗುತ್ತೆ, ರಿಮೈನಿಂಗ್ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಓಕೆನಾ. ಸೊ ಮಿನಿಮೈಸೇಷನ್ ಮ್ಯಾಕ್ಸಿಮೈಸೇಷನ್ ಬೋತ್ ದ ಆನ್ಸರ್ ಸೇಮ್ ಇರುತ್ತೆ. ಜಸ್ಟ್ ಯು ನೀಡ್ ಟು ಚೇಂಜ್ ದಿಸ್ ಒನ್ ಸಿಂಬಲ್. ಇದೊಂದು ಸಿಂಬಲ್ ಚೇಂಜ್ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಓಕೆನಾ. ಬಟ್ ಮ್ಯಾಕ್ಸಿಮೈಸೇಷನಲ್ಲಿ ನಿನಗೆ ಡೀಟೇಲ್ ಆಫ್ ದ ಪ್ರಾಡಕ್ಟ್ ಕೊಟ್ಟಿರಲ್ಲ. ಮಿನಿಮೈಸೇಷನಲ್ಲಿ ಡೀಟೇಲ್ ಆಫ್ ದ ಪ್ರಾಡಕ್ಟ್ ದೇ ಓನ್ಲಿ ಗಿವ್. ಜಸ್ಟ್ ಯು ನೀಡ್ ಟು ಅಪ್ಲೈ ದೀಸ್ 4 ಸ್ಟೆಪ್ಸ್. ಓಕೆ, ದಿಸ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಮಿನಿಮೈಸೇಷನ್ ಆ್ಯಂಡ್ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ಸ್. ಸೊ ಐ ಹೋಪ್ ನಿಮಗೆ LPPಯಲ್ಲಿ ಮ್ಯಾಕ್ಸಿಮೈಸೇಷನ್ ಆ್ಯಂಡ್ ಮಿನಿಮೈಸೇಷನ್ ಪ್ರಾಬ್ಲಮ್ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಟ್ಟೆ. ಎವ್ರಿಥಿಂಗ್ ಸೇಮ್ ಇರುತ್ತೆ, ಜಸ್ಟ್ ಇದೊಂದು ಸಿಂಬಲ್ ಚೇಂಜ್ ಮಾಡೋದಷ್ಟೇ. ಸೊ ಓನ್ಲಿ ಇನ್ ದ ಸ್ಟಾರ್ಟಿಂಗ್ ಐ ರೋಟ್ ಈ ಸಿಂಬಲ್ ನಾನು ಫಸ್ಟೇ ಬರೆದಿಟ್ಕೊಂಡಿದ್ದೆ, ನಿಮಗೆ ಕನ್ಫ್ಯೂಷನ್ ಆಗದಿರ ಈಸಿ ಆಗಿರಲಿ ಅಂತ. ಸೊ ದಿಸ್ ಈಸ್ ಅಬೌಟ್ LPP ಪ್ರಾಬ್ಲಮ್ಸ್. ನೆಕ್ಸ್ಟ್ ವಿಲ್ ಗೋ ಫಾರ್ ಗ್ರಾಫಿಕಲ್ ಮೆಥಡ್ಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇ ಮೇ ಆಸ್ಕ್ ಫಾರ್ 10 ಮಾರ್ಕ್ಸ್ ಆಲ್ಸೋ. ಸೊ ಅದರಲ್ಲಿ ನಮಗೆ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ ಇದೆ, ಮಿನಿಮೈಸೇಷನ್ ಪ್ರಾಬ್ಲಮ್ ಇದೆ. ಸೊ ಕ್ವಿಕ್ಲಿ ನಾವು ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ಇನ್ ಗ್ರಾಫಿಕಲ್ ಮೆಥಡಲ್ಲಿ ಮ್ಯಾಕ್ಸಿಮೈಸ್ ಅಂತ ಅವರೇ ಕ್ವಶನಲ್ಲೇ ಮೆನ್ಷನ್ ಮಾಡಿರ್ತಾರೆ, ಲೈಕ್ ಮ್ಯಾಕ್ಸಿಮೈಸ್ ಮಾಡಿ ಅಂತ. ಸೊ ಕ್ವಶನ್ ಈ ಥರ ಇರುತ್ತೆ.
ಯೂಸ್ ದ ಗ್ರಾಫಿಕಲ್ ಮೆಥಡ್ ಟು ಸಾಲ್ವ್ ದ ಫಾಲೋಯಿಂಗ್ ಎಲ್ ಪಿ ಪಿ ಪ್ರಾಬ್ಲಮ್. ಓಕೆ, ಎಲ್ ಪಿ ಪಿ ಪ್ರಾಬ್ಲಮ್. ಮ್ಯಾಕ್ಸಿಮೈಸ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಕೊಟ್ಟಿರ್ತಾರೆ, ಸಬ್ಜೆಕ್ಟ್ ಟು ಕನ್ಸ್ಟೆಂಟ್ ಕೊಟ್ಟಿರ್ತಾರೆ, ಆ್ಯಂಡ್ ಇದು ಬಂದುಬಿಟ್ಟು ನಾನ್ ನೆಗೆಟಿವಿಟಿ. ಓಕೆ, ನಾನ್ ನೆಗೆಟಿವಿಟಿ ಕೊಟ್ಟಿರ್ತಾರೆ. ಸೊ ಇದೆಲ್ಲ ಕ್ವಶನಲ್ಲಿ ಅವರೇ ಕೊಟ್ಟಿರ್ತಾರೆ. ಸೊ ಇಲ್ಲಿಂದ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೇ ನೀನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊಲ್ಯೂಷನ್ ಅಂತ ಬರೆದ್ಬಿಟ್ಟು ಇದು ಸ್ಟೇಟ್ಮೆಂಟ್ ನೀನು ಮಗ್ಅಪ್ ಮಾಡ್ಕೊ. ಓಕೆ, ಈ ಸ್ಟೇಟ್ಮೆಂಟ್ ಬಂದುಬಿಟ್ಟು ಗ್ರಾಫಿಕಲ್ ಮಿನಿಮಮ್ ಆಗಲಿ ಮ್ಯಾಕ್ಸಿಮೈಸೇಷನ್ ಆಗಲಿ ಸ್ಟಾರ್ಟಿಂಗ್ ಯು ನೀಡ್ ಟು ರೈಟ್ ಏನಂತ, ಟು ಕಂಟ್ರೋಲ್ ದ ಇನ್ಇಕ್ವಾಲಿಟಿ ಇಂಟು ಈಕ್ವಾಲಿಟಿ ಬಿಕಾಸ್ ದ ಸ್ಟೇಟ್ಮೆಂಟ್ ಈಸ್ ಇನ್ಇಕ್ವಾಲಿಟಿ. ಅಂದರೆ ಈ ಸ್ಟೇಟ್ಮೆಂಟ್ ಇನ್ಇಕ್ವಾಲಿಟಿಯಲ್ಲಿದೆ, ಸೊ ಯು ನೀಡ್ ಟು ಈಕ್ವಾಲಿಟಿಗಾಗಿ ಮಾಡಬೇಕು. ಸೊ ಟು ಕಂಟ್ರೋಲ್ ದ ಇನ್ಇಕ್ವಾಲಿಟಿ ಇಂಟು ಈಕ್ವಾಲಿಟೀಸ್ ಬಿಕಾಸ್ ದ ಸ್ಟೇಟ್ಮೆಂಟ್ ಈಸ್ ಇನ್ಇಕ್ವಾಲಿಟಿ ಅಂತ ನೀನು ಫಸ್ಟ್ ಬರ್ಕೋಬೇಕು. ಸೊ ಆಫ್ಟರ್ ಈ ಸ್ಟೇಟ್ಮೆಂಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಸಬ್ಜೆಕ್ಟ್ ಟು ಕನ್ಸ್ಟೆಂಟ್ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೊ. ಇನ್ ದಿಸ್ ಕ್ವಶನಲ್ಲಿ ನಮಗೆ ಸಬ್ಜೆಕ್ಟ್ ಟು ಕನ್ಸ್ಟೆಂಟ್ 3 ಕೊಟ್ಟಿದ್ದಾರೆ, 1 2 3. ಇದನ್ನು ನಾನ್ ನೆಗೆಟಿವಿಟಿ ಕನ್ಸ್ಟೆಂಟ್ ಅಂತ ಕರಿತೀವಿ. ಸೊ ಸಬ್ಜೆಕ್ಟ್ ಟು ಕನ್ಸ್ಟೆಂಟ್ 3 ಕೊಟ್ಟಿದ್ದಾರೆ. ಸೊ ಆ 3ನ ನೀನು ಏನು ಮಾಡ್ಕೋಬೇಕು ಅಂದರೆ ಬರ್ಕೋ ಇಲ್ಲಿ 2x1 ಪ್ಲಸ್ x2 ಈಸ್ ಈಕ್ವಲ್ಸ್ ಟು 40. ಇದು ಈಕ್ವೇಷನ್ ನಂಬರ್ 1 ಅಂತ ಮಾಡ್ಕೊ. ಓಕೆ, ನೆಕ್ಸ್ಟ್ 2x1 ಪ್ಲಸ್ x2 ಕ್ವಶನಲ್ಲಿ ಹೆಂಗಿದೆ ಆ 3 ಸಬ್ಜೆಕ್ಟ್ ಟು ಕನ್ಸ್ಟೆಂಟ್ ಲೈಕ್ ದಟ್ ಓನ್ಲಿ ಬರ್ಕೋ. ಬಟ್ ಇನ್ಸ್ಟೆಡ್ ಆಫ್ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇರುತ್ತಲ್ವ, ಅದನ್ನು ಈಸಿ ಈಕ್ವಲ್ಸ್ ಟು ಅಂತ ಮಾಡ್ಕೋ. ದಟ್ಸ್ ಇಟ್. ಈಸಿ ಈಕ್ವಲ್ಸ್ ಟು ಅಂತ ಒಂದೇ ಒಂದು ಮಾಡ್ಕೊಳೋದು. ಓಕೆನಾ? ಅಗೇನ್ ಐ ಆಮ್ ಟೆಲ್ಲಿಂಗ್, ಫಸ್ಟು ಒಂದು ಸ್ಟೇಟ್ಮೆಂಟ್ ಬರೆದ್ಬಿಟ್ಟು ನೆಕ್ಸ್ಟು ಸಬ್ಜೆಕ್ಟ್ ಟು ಕನ್ಸ್ಟೆಂಟು ಎಷ್ಟು ಈಕ್ವೇಷನ್ ಅಂತ ನೋಡಬೇಕು. 1 2 3 ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಟು ಕನ್ಸ್ಟೆಂಟ್. ಆ 3ನ ನೀನು ಆಸ್ ಇಟ್ ಈಸ್ ಇಲ್ಲಿ ಬರ್ಕೋ. ಇನ್ಸ್ಟೆಡ್ ಆಫ್ ಈ ಸಿಂಬಲ್ನ ಬಿಟ್ಬಿಟ್ಟು ನೀನು ಈಕ್ವಲ್ಸ್ ಟು ಅಂತ ಆ ಸಿಂಬಲ್ ಹಾಕೋಬೇಕು ಅಷ್ಟೇ. ಸೊ ಸೆಕೆಂಡ್ ಒನ್ ಬಂದರೆ ಸೆಕೆಂಡ್ ಒನ್ ಬಂದರೆ x1 ಪ್ಲಸ್ x2 ಈಸ್ ಈಕ್ವಲ್ಸ್ ಟು 24. ದಟ್ ಈಸ್ ಈಕ್ವೇಷನ್ ನಂಬರ್ 2. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ 2x1 ಪ್ಲಸ್ 3x2 ಈಸ್ ಈಕ್ವಲ್ಸ್ ಟು 0. ದಟ್ ಈಸ್ ಈಕ್ವೇಷನ್ ನಂಬರ್ 3. ಓಕೆನಾ? 3 ಈಕ್ವೇಷನ್ಸು ಸಿಕ್ತು ನಿನಗೆ. ಇಲ್ಲಿರೋ 3ನ ಹಿಂಗೆ ಬರ್ಕೊಂಬಿಟ್ಟು ಜಸ್ಟ್ ಈಸ್ ಈಕ್ವಲ್ಸ್ ಟು ಹಾಕ್ಕೊಂಡು 3 ಈಕ್ವೇಷನ್ಸ್ ಬರ್ಕೊಂಡಿದ್ಯಾ. ಸೊ ಆಫ್ಟರ್ ಇಲ್ಲಿರೋ 3 ಈಕ್ವೇಷನ್ನು ಬರ್ಕೊಂಡ್ಮೇಲೆ ಯು ನೀಡ್ ಟು ಸಾಲ್ವ್ ದಟ್ ಈಕ್ವೇಷನ್ನು. ಸೊ ಆ್ಯಕ್ಚುಲಿ ಇಲ್ಲಿ 3 ಈಕ್ವೇಷನ್ಸ್ ಇದೆಯಾ. ಸೊ ನೆಕ್ಸ್ಟ್ ಸ್ಟೆಪ್ ಈಸ್ ಯು ನೀಡ್ ಟು ರೈಟ್ ಆ್ಯಸ್ ಈಕ್ವೇಷನ್ಸ್. ಸೊ ಈಕ್ವೇಷನ್ಸ್, ಹೌ ಮೆನಿ ಈಕ್ವೇಷನ್ಸ್ ಇಸ್ ದೇರ್? ಹೌ ಮೆನಿ ಈಕ್ವೇಷನ್? 1 1 2 3. ಓಕೆ, 1 2 ಆ್ಯಂಡ್ 3 ಈಕ್ವೇಷನ್ಸ್ ಈಸ್ ದೇರ್. ಸೊ ನೀನೇನು ಮಾಡ್ತೀಯ, ಆ 3 ಈಕ್ವೇಷನ್ಸ್ ಬರ್ಕೋ. 1 2 ಆ್ಯಂಡ್ 3 ಈಕ್ವೇಷನ್ಸ್ ಬರ್ಕೊಂಡೆ. ಆಫ್ಟರ್ ದಟ್ ಆ ಈಕ್ವೇಷನ್ಸ್ ಆದಮೇಲೆ ನೆಕ್ಸ್ಟ್ ನೀನು 0.1 ಆ್ಯಂಡ್ 0.2 ಅಂತ ಬರ್ಕೋಬೇಕು. ಓಕೆ, 0.1 ಆ್ಯಂಡ್ 0.2. ಓಕೆ, ಈಕ್ವೇಷನ್ಸ್ ಬರ್ಕೊಂಡ್ಮೇಲೆ 0.1 ಆ್ಯಂಡ್ 0.2 ಅಂತ ಬರ್ಕೊತೀಯ. ಸೊ 0.1ಅಲ್ಲಿ x1 ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. 0.2 ಅಲ್ಲಿ x2 ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಓಕೆನಾ? ಸೊ ಅಗೇನ್ ಸ್ಟಾರ್ಟಿಂಗ್ದ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಟು ಕನ್ಸ್ಟೆಂಟ್ 3 ಈಕ್ವೇಷನ್ಸ್ ಕೊಟ್ಟಿದ್ದಾರೆ, ಅದನ್ನೇ ಸೇಮ್ ಬರ್ಕೋ ಇಲ್ಲಿ. ಸೊ ಇನ್ಸ್ಟೆಡ್ ಆಫ್ ಅಲ್ಲಿರೋ ಸಿಂಬಲ್ನ ಈಸ್ ಈಕ್ವಲ್ಸ್ ಟು ಅಂತ ಮಾಡಿಕೊಂಡು 3 ಈಕ್ವೇಷನ್ಸ್ ಬರ್ಕೊತೀಯ. ಆಫ್ಟರ್ ದಟ್ 3 ಈಕ್ವೇಷನ್ಸ್ ಅಂತ ಹೆಡ್ಡಿಂಗ್ ಆಗಿಬಿಟ್ಟು 3 ಇದೆ ಅಲ್ವಾ ಈಕ್ವೇಷನ್. ಸೊ 3 ಹಾಕ್ಕೊತೀಯ. ನೆಕ್ಸ್ಟ್ 0.1 ಆ್ಯಂಡ್ 0.2 ಅಂತ ಹಾಕ್ಕೊತೀಯ. ಸೊ 0.1ಅಲ್ಲಿ x1 ಈಸ್ ಈಕ್ವಲ್ಸ್ ಟು 0, x2 ಈಸ್ ಈಕ್ವಲ್ಸ್ ಟು 0. ನಾವು ಈ ಈಕ್ವೇಷನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಈಕ್ವೇಷನ್ ಏನಿದೆ, ಫಸ್ಟ್ ಈಕ್ವೇಷನ್ ಬಂದುಬಿಟ್ಟು 2x1 ಪ್ಲಸ್ x2 ಈಸ್ ಈಕ್ವಲ್ಸ್ ಟು 40. ದಿಸ್ ಈಸ್ ಈಕ್ವೇಷನ್ ನಂಬರ್ 1. ಸೊ ಈಕ್ವೇಷನ್ ನಂಬರ್ 1ಅಲ್ಲಿ ನಾವು x1 ಈಸ್ ಈಕ್ವಲ್ಸ್ ಟು 0 ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಅದೇ ಥರ x2 ಈಸ್ ಈಕ್ವಲ್ಸ್ ಟು 0 ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? x1 ಈಸ್ ಈಕ್ವಲ್ಸ್ ಟು 0, x2 ಈಸ್ ಈಕ್ವಲ್ಸ್ ಟು 0ನ ಈ ಈಕ್ವೇಷನ್ಗೆ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀಯಾ? ಸೇಮ್ ಆ್ಯಸ್ ಇಟ್ ಈಸ್ ಬರ್ಕೋ. x1 ಹತ್ರ ಇರೋದ್ರಲ್ಲಿ 0 ಅಂತ ಹಾಕ್ಕೋಬೇಕು, ಅಷ್ಟೇ ಡಿಫ್ರೆನ್ಸು. ಇಲ್ಲಿ x2 ಅಂತ ಇರೋದನ್ನ 0 ಅಂತ ಹಾಕ್ಕೋಬೇಕು. ಸೊ ಫಸ್ಟ್ ನಾವು ಫೈಂಡ್ ಔಟ್ ಮಾಡೋಣ. ಸೊ 2 x1 ಜಾಗದಲ್ಲಿ 0 ಆಗುತ್ತಲ್ವಾ, ಈ x1 ಜಾಗದಲ್ಲಿ 0 ಆಗುತ್ತಲ್ವಾ. ಸೊ 0 ಪ್ಲಸ್ x2 ಈಸ್ ಈಕ್ವಲ್ಸ್ ಟು 40. ಇದನ್ನು ಸಿಂಪ್ಲಿಫೈ ಮಾಡು. 2 ಇಂಟು 0 ವಿಲ್ ಗೆಟ್ 0 ಪ್ಲಸ್ x2 ಈಸ್ ಈಕ್ವಲ್ಸ್ ಟು 40 ಅಂತ ಸಿಕ್ತು. ಸೊ ನಾವು x2 ಈಸ್ ಈಕ್ವಲ್ಸ್ ಟು IS ಸಿಂಬಲ್ ಇಲ್ಲಿ ಬರುತ್ತೆ 0/40.
ಕರೆಕ್ಟಾ? ಡೈರೆಕ್ಟಿಂಗ್ ಬರುತ್ತೆ, ಯಾಕಂದರೆ 0. ಓಕೆನಾ? ಅಗೇನ್ ಐ ಆಮ್ ಟೆಲ್ಲಿಂಗ್ x1 ಇರೋ ಜಾಗದಲ್ಲಿ 0 ಹೋಗುತ್ತೆ. ಸೊ 2 ಇದೆ ಅಲ್ವಾ, 2x1 ಇದೆ ಅಲ್ವಾ, ಸೊ 2 ಆಫ್ 0 ಬರುತ್ತೆ, ಬಿಕಾಸ್ x1 ಜಾಗದಲ್ಲಿ 0 ಬರುತ್ತೆ. ಪ್ಲಸ್ x2 ಈಸ್ ಈಕ್ವಲ್ಸ್ ಟು 40, ರಿಮೈನಿಂಗ್ ಹೆಂಗಿದೆ ಹಂಗೆ ಬರ್ಕೋ. 2 ಇಂಟು 0 ವಿಲ್ ಬಿಟ್ ಗೆಟ್ 0, ಪ್ಲಸ್ 2x ಪ್ಲಸ್ x2 ಈಸ್ ಈಕ್ವಲ್ಸ್ ಟು 40. ಓಕೆನಾ? ಹಿಂಗಾಯಿತು. ಇನ್ನೇನಿದೆ 0 ಪ್ಲಸ್ x2 ಅಂದ್ರೇನು ಒಂದೇ ಅಲ್ವಾ, ಸೊ x2 ಈಸ್ ಈಕ್ವಲ್ಸ್ ಟು 40 ವಿಲ್ ಗೆಟ್. ಅದೇ ಥರ x2 0 ಆಗೋ ಫೈಂಡ್ ಔಟ್ ಮಾಡೋಣ. ಇದೇ ಈಕ್ವೇಷನ್ಗೆ x2 ಫೈಂಡ್ ಔಟ್ ಮಾಡೋಣ. ಹೆಂಗೆ? 2x1 ಪ್ಲಸ್ x2 ಜಾಗದಲ್ಲಿ 0 ಬರುತ್ತಲ್ವಾ, ಸೊ 0 ಈಸ್ ಈಕ್ವಲ್ಸ್ ಟು 40. ಓಕೆನಾ? ಸೊ ಇವಾಗ 2x1 ಪ್ಲಸ್ 0 ಈಸ್ ಈಕ್ವಲ್ಸ್ ಟು 40 ಅಂತ ಬಂತು. ಸೊ ಇದನ್ನು ನೀನು ಸಿಂಪ್ಲಿಫೈ ಮಾಡಿದ್ರೆ x1 ಈಸ್ ಈಕ್ವಲ್ಸ್ ಟು 40 ಡಿವೈಡ್ ಬೈ 2 ಅಂತ ಬರುತ್ತೆ. ಯಾಕೆ ನಾವು 2 ಮೇಲೆ ಬರಬಾರ್ದು 40 ಕೆಳಗಡೆ ಬರಬೇಕು ಅಂದರೆ, ವೆನ್ ಎವರ್ ವಿ ನೀಡ್ ಟು ಟೇಕ್ ಹೈಯೆಸ್ಟ್ ಅಮೌಂಟ್ ಓನ್ಲಿ. ಸೊ 40 ಡಿವೈಡ್ ಬೈ 2 ಮಾಡ್ತೀಯ. ಸೊ 40 ಡಿವೈಡ್ ಬೈ 2 ಅಂದರೆ x1 ಈಸ್ ಈಕ್ವಲ್ಸ್ ಟು ವಿಲ್ ಗೆಟ್ 20. ಓಕೆನಾ? ಇದು ಫಸ್ಟ್ ಈಕ್ವೇಷನ್ನು. ನೆಕ್ಸ್ಟು ಈಕ್ವೇಷನ್ ನಂಬರ್ 2. ಈಕ್ವೇಷನ್ ನಂಬರ್ 2 ಏನಿದೆ, x1 ಪ್ಲಸ್ x2 ಈಸ್ ಈಕ್ವಲ್ಸ್ ಟು 24. ಸೊ ಈಕ್ವೇಷನ್ ನಂಬರ್ 2 ಫೈಂಡ್ ಔಟ್ ಮಾಡೋಣ. ಏನು ಈಕ್ವೇಷನ್ ನಂಬರ್ 1? 2x1 ಪ್ಲಸ್ x2 ಈಸ್ ಈಕ್ವಲ್ಸ್ ಟು 24, ಈಕ್ವೇಷನ್ ನಂಬರ್ 2. ಇದಕ್ಕೆ ಕೂಡ ನಾವು x1 ಈಸ್ ಈಕ್ವಲ್ಸ್ ಟು 0, x2 ಈಸ್ ಈಕ್ವಲ್ಸ್ ಟು 0ನ ಅಪ್ಲೈ ಮಾಡೋಣ. ಓಕೆನಾ? ಸೊ x1 0 ಆಗುತ್ತಲ್ವಾ, ಸೊ 0 ಪ್ಲಸ್ x2 ಈಸ್ ಈಕ್ವಲ್ಸ್ ಟು 24 ಆಗುತ್ತೆ ಅಲ್ವಾ. ಸೊ ಇದು x2 ಈಸ್ ಈಕ್ವಲ್ಸ್ ಟು 24 ಆಗುತ್ತೆ. ಹೌದಾ? ಅದೇ ಥರ ನೆಕ್ಸ್ಟು x2 ಇರೋದು 0 ಮಾಡ್ಕೋಬೇಕು, ಅಂದರೆ x1 ಪ್ಲಸ್ x2 ಇರೋದು 0 ಆಗುತ್ತಲ್ವಾ, ಸೊ 0 ಈಸ್ ಈಕ್ವಲ್ಸ್ ಟು 24. ಸೊ x1 ಈಸ್ ಈಕ್ವಲ್ಸ್ ಟು 24 ಯು ವಿಲ್ ಗೆಟ್. ಅರ್ಥ ಆಯಿತಾ? ಇದು ಈಕ್ವೇಷನ್ ನಂಬರ್ 2. ಅದೇ ಥರ ಈಕ್ವೇಷನ್ ನಂಬರ್ 3ಗೆ ನೀವೇ ಫೈಂಡ್ ಔಟ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಆ ಥರ ಫೈಂಡ್ ಔಟ್ ಮಾಡಿದ್ರೆ ಈಕ್ವೇಷನ್ ನಂಬರ್ 3ಗೆ, ಸೊ ಈಕ್ವೇಷನ್ ನಂಬರ್ 3ಗೆ ಫೈಂಡ್ ಔಟ್ ಮಾಡಿ. ಸೊ ಈಕ್ವೇಷನ್ ನಂಬರ್ 3ಗೆ ನೀವು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಒಂದು ಇಲ್ಲಿ ಬೆಟರ್ ನಾನೇ ಫೈಂಡ್ ಔಟ್ ಮಾಡಿಬಿಡ್ತೀನಿ. ಈಕ್ವೇಷನ್ ನಂಬರ್ 3 ಕೂಡ ನಾನೇ ಫೈಂಡ್ ಔಟ್ ಮಾಡ್ತೀನಿ. ಸೊ ಈಕ್ವೇಷನ್ ನಂಬರ್ 3 ಬಂದುಬಿಟ್ಟು 2x1 ಪ್ಲಸ್ 3x2 ಈಸ್ ಈಕ್ವಲ್ಸ್ ಟು 60. ದಿಸ್ ಈಸ್ ಈಕ್ವೇಷನ್ ನಂಬರ್ 3. ಸೊ ಇದಕ್ಕೂ ಅಪ್ಲೈ ಮಾಡೋಣ ನಾವು, ಲೈಕ್ ಈಕ್ವೇಷನ್ ನಂಬರ್ 3 ಕೂಡ ನಾವು x1 ಈಸ್ ಈಕ್ವಲ್ಸ್ ಟು 0 ಅಪ್ಲೈ ಮಾಡೋಣ. ಅದೇ ಥರ x2 ಈಸ್ ಈಕ್ವಲ್ಸ್ ಟು 0 ಅಪ್ಲೈ ಮಾಡೋಣ. ಸೊ ಅವಾಗೇನಾಗುತ್ತೆ, 2x1 ಅಲ್ವಾ, 2 ಆಫ್ 0 ಪ್ಲಸ್ 3x2 ಈಸ್ ಈಕ್ವಲ್ಸ್ ಟು 60 ಆಗುತ್ತೆ. ಸೊ 2 ಇಂಟು 0 ಅದು 0 ಆಗುತ್ತೆ, ಪ್ಲಸ್ 3x2 ಈಸ್ ಈಕ್ವಲ್ಸ್ ಟು 60 ಅಂತ. ಸೊ ಇವಾಗ x2 ಈಸ್ ಈಕ್ವಲ್ಸ್ ಟು, ಐ ಟೋಲ್ಡ್ ಹೈಯೆಸ್ಟ್ ಅಮೌಂಟ್ ಹಾಕ್ಕೊಳ್ಳಿ ಮತ್ತು ಲೋಯೆಸ್ಟ್ ಅಮೌಂಟ್ ಹಾಕ್ಕೊಳ್ಳಿ. 3ಇಂದ 60ಇಂದ 3 ಹೋದರೆ ನಮಗೆ 20 ಸಿಗುತ್ತೆ. ಸೊ x2 ಈಸ್ ಈಕ್ವಲ್ಸ್ ಟು 20. ಓಕೆನಾ? ನೆಕ್ಸ್ಟು ಅದೇ ಥರ ಇದಕ್ಕೂ ಫೈಂಡ್ ಔಟ್ ಮಾಡೋಣ. ಈ ಈಕ್ವೇಷನ್ನ x2 ಮಾಡ್ಕೊಳ್ಳೋಣ. ಸೊ 2x1 ಪ್ಲಸ್ x2 ವಿಲ್ ಬಿ 0 ಆಗುತ್ತಲ್ವಾ, ಸೊ 3 ಆಫ್ 0 ಈಸ್ ಈಕ್ವಲ್ಸ್ ಟು 60 ಅಂತ. ಸೊ 2x1 ಪ್ಲಸ್ 0 ಈಸ್ ಈಕ್ವಲ್ಸ್ ಟು 60 ಅಂತ ಆಗುತ್ತೆ. ಸೊ x1 ಈಸ್ ಈಕ್ವಲ್ಸ್ ಟು 60 ಡಿವೈಡ್ ಬೈ 2 ಅಂತ. ಓಕೆ, ಸೊ 60 ಡಿವೈಡ್ ಬೈ 3 ಅಂದರೆ x1 ಈಸ್ ಈಕ್ವಲ್ಸ್ ಟು 30 ಬರುತ್ತೆ. ಓಕೆನಾ? ನಾವು ಇವಾಗ 3 ಈಕ್ವೇಷನ್ನು ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಈಕ್ವೇಷನ್ ನಂಬರ್ 3 ಫೈಂಡ್ ಔಟ್ ಮಾಡಿದ್ವಿ. ಅದೇ ಥರ ಈಕ್ವೇಷನ್ ನಂಬರ್ 1 ಫೈಂಡ್ ಔಟ್ ಮಾಡಿದ್ವಿ, ಈಕ್ವೇಷನ್ ನಂಬರ್ 2 ಫೈಂಡ್ ಔಟ್ ಮಾಡಿದ್ವಿ. ನಮಗೆ ಇವಾಗ x1 x2 ಸಿಕ್ಕಿದೆ. ಓಕೆನಾ? ಆ x1 x2ನ ಈ ಪಾಯಿಂಟ್ಸಲ್ಲಿ ನಾವು ಹಾಕ್ಕೋಬೇಕು. ಓಕೆ, ಆಫ್ಟರ್ ಇದೆಲ್ಲ ಆದಮೇಲೆ ನೆಕ್ಸ್ಟು ಸ್ಟೆಪ್ಪೇ ನಮಗೆ ಗ್ರಾಫಿಕಲ್. ಓಕೆನಾ? ನೆಕ್ಸ್ಟು ನಾವು ಗ್ರಾಫಿಕಲ್ಗೆ ಫೈಂಡ್ ಔಟ್ ಮಾಡಬೇಕು. ಸೊ ಗ್ರಾಫಿಕಲ್ಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ ಜಸ್ಟ್ ನೀವು ಒಂದು ಲೈನ್ ಹಾಕ್ಕೊಳ್ಳಿ. ಓಕೆನಾ? ಸೊ ಈ ಲೈನ್ ಹಾಕ್ಕೊಂಡು ಇದನ್ನು ಆಲ್ವೇಸ್ ನಾವು x1 ಅಂತೀವಿ, ಇದನ್ನು ಆಲ್ವೇಸ್ ನಾವು x2 ಅಂತೀವಿ. ಓಕೆನಾ? ಈಗ x1 x2ನ ಬೆಸ್ಟ್ ನೀವು ಲಿಸ್ಟ್ ಔಟ್ ಮಾಡ್ಕೊಂಬಿಡಿ, ಏನೇನು ಅಮೌಂಟ್ ಬಂತಂತ. ಸೊ x1, ಸೊ ಇಲ್ಲಿ ನಾವು ಫಸ್ಟ್ ಈಕ್ವೇಷನಲ್ಲಿ ನಮಗೆ x2 ಬಂದುಬಿಟ್ಟು 46, x1 ಬಂದುಬಿಟ್ಟು 26. ಸೊ ಇವಾಗ ನಾವು ಅಪ್ಲೈ ಮಾಡೋಣ ಡೈರೆಕ್ಟ್ ಗ್ರಾಫ್ಗೆ. ಫಸ್ಟ್ ಈಕ್ವೇಷನಲ್ಲಿ x1 20 ಇತ್ತು, x2 40 ಇತ್ತು. ನಾನು ಹೇಳಿದೆ ಇದನ್ನು ನೀವು x1 ಅಂತ ಕರಿತೀರಾ, ಇದನ್ನು x2 ಅಂತ ಕರಿತೀರಾ. ಸೊ ನಾನು 10 20 30 40 10 20 30 40 ಅಂತ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಸೊ ಬಿಕಾಸ್ ಇದರಲ್ಲಿ ಈಕ್ವೇಷನಲ್ಲಿ ನಮಗೆ ಹೈಯೆಸ್ಟ್ ಬಂದಿರೋದೇ 40. ಸೊ 40ವರೆಗೂ ನಾನು ಹಾಕ್ಕೊಂಡಿದ್ದೀನಿ.
ಸೊ ಇವಾಗ ಇದು x1 ಆ್ಯಂಡ್ x2 ಫಸ್ಟ್ ಈಕ್ವೇಷನ್ಗೆ ಹೋಗೋಣ. ಸೊ ಫಸ್ಟ್ ಈಕ್ವೇಷನ್ಗೆ ಹೋಗೋವಾಗ ನಾವು ಸೊ ಫಸ್ಟ್ ಈಕ್ವೇಷನಲ್ಲಿ x1 20 ಇರೋವಾಗ x2 40 ಇತ್ತು. ಸೊ x1 20 ಇತ್ತು, x2 40 ಇತ್ತು. ಸೊ 20 to 40ಗೆ ಒಂದು ಲೈನ್ ಹಾಕ್ಕೊಳ್ಳಿ. ಓಕೆನಾ, ನೀವು ಸ್ಕೇಲಲ್ಲಿ ನೀಟಾಗಿ ಹಾಕ್ಕೊಳ್ಳಿ. ಸೊ ಅದು ಫಸ್ಟ್ ಈಕ್ವೇಷನ್ನು. ಸೆಕೆಂಡ್ ಈಕ್ವೇಷನ್ಗೆ ಬಂದರೆ x1 24 ಇತ್ತು, x2 ಕೂಡ 24 ಇತ್ತು. ಓಕೆನಾ, ಅದೇ ಥರ ನಾವು ಮಾಡ್ಕೊಳ. 24 ಅಂದರೆ ಇನ್ ಬಿಟ್ವೀನ್ ಇಲ್ಲಿ. ಓಕೆನಾ, ಇಲ್ಲಿಂದ 24, ಇಲ್ಲಿ ಕೂಡ 24 ಅಂದ್ಕೊಳ್ಳಿ. ಓಕೆನಾ, ಇಲ್ಲಿ 24, ಇಲ್ಲಿ 24. ಜಸ್ಟ್ ಡ್ರಾ ಒನ್ ಲೈನ್. ಓಕೆ, ದಿಸ್ ಇಸ್ ಸೆಕೆಂಡ್ ಲೆವೆನ್. ನೆಕ್ಸ್ಟ್ ಥರ್ಡ್ ಈಕ್ವೇಷನ್ ಬಂದರೆ x1 ಬಂದುಬಿಟ್ಟು 30 ಇತ್ತು, x2 ಬಂದುಬಿಟ್ಟು 20 ಇತ್ತು. ಸೊ x1 30 ಇತ್ತು, x2 20 ಇತ್ತು. ಸೊ x1 30 ಇತ್ತು, x2 20 ಇತ್ತು. ಓಕೆನಾ, ಲೈಕ್ ದಿಸ್ ಯು ಡ್ರಾ. ಆ್ಯಕ್ಚುಲಿ ನೀವು ಸ್ಕೇಲಲ್ಲಿ ಮಾಡಿದ್ರೆ ಇನ್ನೂ ಪರ್ಫೆಕ್ಟಾಗಿ ಸಿಗುತ್ತೆ. ಜಸ್ಟ್ ನಾನು ರಫಾಗಿ ಮಾಡ್ತಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ಈ ಥರ ಮಾಡಿದ್ರಿ. ಸೊ ನೆಕ್ಸ್ಟ್ ಸ್ಟೆಪ್ಪು ನೀವು ಮಾಡಿದ್ಮೇಲೆ ಮೆನ್ಷನ್ ಮಾಡೋದು. ಓಕೆ, ಆ್ಯಕ್ಚುಲಿ ಇದನ್ನು ನಾವು ಆಲ್ವೇಸ್ ಓ ಅಂತೀವಿ. ಓಕೆನಾ, ಇದನ್ನು ಆಲ್ವೇಸ್ ನಾವು ಓ ಅಂತೀವಿ. ಸೊ ಇದನ್ನು ನಾವು ಓ ಅಂತೀವಿ. ಇಲ್ಲಿ ಫಸ್ಟ್ ಲೈನ್ ಇರೋದನ್ನ ನಾವು ಎ ಅಂತೀವಿ. ಓಕೆನಾ, ಫಸ್ಟ್ ಲೈನ್ ಇರೋದನ್ನ ಎ ಅಂತೀವಿ. ಇಲ್ಲಿ ಎರಡು ಟಚ್ ಆಗಿರುತ್ತಲ್ವ, ಲೈಕ್ 3 ಲೈನು ಟಚ್ ಆಗಿರುತ್ತಲ್ವ, ಇದನ್ನು ಬಿ ಅಂತೀವಿ. ಅದೇ ಥರ ಇದು ಫಸ್ಟ್ ಲೈನ್ನ ಬಿ ಅಂತೀವಿ, ಇದನ್ನು ಸಿ ಅಂತೀವಿ, ಈ ಲೈನ್ನ ಡಿ ಅಂತೀವಿ. ಓಕೆ, ಐ ಆಮ್ ಅಗೇನ್ ಟೆಲ್ಲಿಂಗ್ ಯು, ಇದನ್ನು 0 ಅಂತೀವಿ, ಫಸ್ಟ್ ಲೈನ್ನ ಎ ಅಂತೀವಿ, ಬಿ ಬಂದುಬಿಟ್ಟು ಈ ಎಂಡ್ ಲೈನು. ಓಕೆ, ಈ ಎಂಡ್ ಲೈನ್ನ ಬಿ ಅಂತೀವಿ, ಸೆಂಟ್ರ್ ಲೈನ್ನ ಸಿ ಅಂತೀವಿ, ಲಾಸ್ಟ್ ಲೈನ್ನ ಡಿ ಅಂತೀವಿ. ಓಕೆನಾ, ಈ ಥರ ಮೆನ್ಷನ್ ಮಾಡ್ಕೊಳ್ಳಿ. ಮೆನ್ಷನ್ ಆದಮೇಲೆ ಲಾಸ್ಟ್ ಬಂದುಬಿಟ್ಟು ನೀವೇನು ಮಾಡಬೇಕು ಅಂದರೆ ಪಾಯಿಂಟ್ಸ್. ಯಾವ್ಯಾವ ಪಾಯಿಂಟ್ಸ್ ಇದೆ ಅದರಲ್ಲಿ? 0, A, B, C ಆ್ಯಂಡ್ D. ಓಕೆ, ದೀಸ್ ಆರ್ ದ ಫೋರ್ ಇದೆ. x1 ಆ್ಯಂಡ್ x2 ಅಂತ ಬರ್ಕೊಳ್ಳಿ. ಓಕೆ, x1 ಆ್ಯಂಡ್ x2 ಅಂತ ಬರ್ಕೊಳ್ಳಿ. ಸೊ 0 ವೆನ್ ಇಟ್ ಈಸ್ ಇನ್ O ಆರ್ 0, x1 0ದಲ್ಲಿತ್ತು, x2 0ದಲ್ಲಿತ್ತು. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ 0ದಲ್ಲಿರೋವಾಗ x1 ಲೈನ್ ಕೂಡ 0ದಲ್ಲೇ ಇದೆಯಾ, x2 ಲೈನ್ ಕೂಡ 0ದಲ್ಲಿದೆ. ಸೊ x1 ಆ್ಯಂಡ್ x2 ವಿಲ್ ಬಿ 0, 0. ನೆಕ್ಸ್ಟ್ ಎ ಹೇಳುವಾಗ ನಿಮ್ಗೆ ಅರ್ಥ ಆಗುತ್ತೆ, ಕೇಳಿಸ್ಕೊಳ್ಳಿ. ಸೊ ಎ ಆ್ಯಕ್ಚುಲಿ x1ಅಲ್ಲಿ ಎಷ್ಟನೇ ಲೈನ್ ಇದೆ? 20ಅಲ್ಲಿದೆ, ಕರೆಕ್ಟಾ? ಸೊ x1 ವಿಲ್ ಬಿ 20, x2 ಟ್ರೈ ಮಾಡೋಣ. ಸೊ ಇದು 20ಅಲ್ಲಿದೆ. ಓಕೆನಾ, x1 20ಅಲ್ಲಿದೆ, x2 ನೋಡಿದ್ರೆ ಈ ಲೈನಲ್ಲಿ ನೋಡಿದ್ರೆ ನಮಗೆ 0ದಲ್ಲಿದೆ, ಕರೆಕ್ಟಾ? ಸೊ x1 20ಅಲ್ಲಿದೆ, x2 ವಿಲ್ ಬಿ 0. ಸೊ 0, ಇಲ್ಲಿ 0. ಕಮಿಂಗ್ ಟು ಬಿ ಫಸ್ಟು ಲೈನ್ ನೋಡ್ಕೊಳ್ಳಿ. ಬಿ ಬಂದುಬಿಟ್ಟು ಇಲ್ಲಿದೆ. ಓಕೆ, ಈ ಲೈನಲ್ಲಿದೆ, ಅಂದರೆ ಇನ್ ಬಿಟ್ವೀನ್ 15 ಇಲ್ಲ 14ಅಲ್ಲಿ ಇದೆ. ಸೊ ಬಿ ಬಂದುಬಿಟ್ಟು x1, ಈ ಲೈನಲ್ಲಿ x1, ಬಿ ಬಂದುಬಿಟ್ಟು 15ಅಲ್ಲಿದೆ, 15, ನೆಕ್ಸ್ಟ್ ಬಿ ಈ ಸ್ಟ್ರೈಟ್ ಲೈನ್ ನೋಡಿ. ಓಕೆನಾ, ಇದನ್ನು x2 ಅಂತೀವಿ. ಓಕೆನಾ, ಈ ಲೈನ್ x2 ಅಲ್ವಾ? ಸೊ ಬಿ ಸ್ಟ್ರೈಟ್ ನೋಡಿ, ಇದು ಇನ್ ಬಿಟ್ವೀನ್ ಒಂದು 12ಅಲ್ಲಿದೆ. ಅದೇ ಥರ ಸಿ. ನೆಕ್ಸ್ಟು ಸಿ, ನಾನು ಹೇಳಿದೆ ನಿಮಗೆ. ಸೊ ಸಿ ನೀವು ಡ್ರಾ ಮಾಡಿದ್ರೆ ಇನ್ ಬಿಟ್ವೀನ್ ಒಂದು 8 ಇಲ್ಲ 7 ಹಂಗೆ ಸಿಗುತ್ತೆ. ಸೊ 7. ಅದೇ ಥರ ಈ ಲೈನ್ ನೋಡಿದ್ರೆ ನಿಮ್ಗೆ ಒಂದು 16 ಸಿಗುತ್ತೆ. ಸೊ ಇಯರ್ ಆಲ್ಸೋ 16. ಅದೇ ಥರ ಡಿ ನೋಡ್ಕೊಂಡ್ರೆ ಡಿ ಬಂದುಬಿಟ್ಟು x1 0ದಲ್ಲಿದೆ, x1 0ದಲ್ಲಿದೆ, x2 ಬಂದುಬಿಟ್ಟು 20ಅಲ್ಲಿದೆ. ಸೊ 0, 20. ಓಕೆನಾ, ಇದು ನಾನು ರಫಾಗಿ ಮಾಡಿದ್ದೀನಿ. ನೀವು ಸ್ಕೇಲಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಎಷ್ಟಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಗೇನ್ ಐ ಆಮ್ ಟೆಲ್ಲಿಂಗ್, ಈ ಥರ ಮೆನ್ಷನ್ ಮಾಡಿ. 0, A, ಈ ಲೈನ್ನ ಬಿ ಅಂತೀವಿ. ಸೊ ಇಯರ್ ಬಿ, ಈ ಲೈನ್ನ ಸಿ ಅಂತೀವಿ, ಸಿ, ಇದು ಡಿ. ಸೊ ಎಕ್ಸ್ ನೋಡ್ಕೊಳ್ಳಿ, ಫಸ್ಟು ಓ ನೋಡ್ಕೊಳ್ಳಿ, 0, 0 ಬರುತ್ತೆ. ಎ x1ಅಲ್ಲಿ 20ಅಲ್ಲಿದೆ, x2 ಅಲ್ಲಿ ಈ ಕಡೆ ನೋಡಿದ್ರೆ 0ದಲ್ಲಿದೆ. ಅದೇ ಥರ ಬಿ ನೋಡಿದ್ರೆ 15ಅಲ್ಲಿದೆ, ಈ ಕಡೆ ಬಂದರೆ ಇನ್ನೊಂದು ನಂಬರು. ಲೈಕ್ ಅದೇ ಥರ ಸಿ ನೋಡ್ಕೊಳ್ಳಿ, x2 ನೋಡ್ಕೊಳ್ಳಿ. ಅದೇ ಥರ x1 ನೋಡ್ಕೊಳ್ಳಿ, x2 ನೋಡ್ಕೊಳ್ಳಿ. ಈ ಥರ ಪಾಯಿಂಟ್ ಮೆನ್ಷನ್ ಮಾಡಿ. ಆಫ್ಟರ್ ಪಾಯಿಂಟ್ ಮೆನ್ಷನ್ ಮಾಡಿದ್ಮೇಲೆ ಪ್ರಾಫಿಟ್ ನೋಡಬೇಕು. ಓಕೆ, ನಾನು ಕ್ವಶನಲ್ಲಿ ಕೊಟ್ಟಿದ್ದಾರೆ ಅವರು ಪ್ರಾಫಿಟ್. ನಾನು ಹೇಳಿದೆ Z ಅಂದರೆ ಪ್ರಾಫಿಟ್ ಅಲ್ವಾ, 3x1 + 2x2 ಅಂತ. ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಈಗ ನಮಗೆ x1 ಆ್ಯಂಡ್ x2 ಅಮೌಂಟ್ ಸಿಕ್ಕಿದೆ, ಅದನ್ನು ಸಿಂಪ್ಲಿಫೈ ಮಾಡಬೇಕು. ಅಂದರೆ x1 ಹತ್ರ 0 ಹಾಕ್ಕೋಬೇಕು, x2 ಹತ್ರ 0 ಹಾಕ್ಕೋಬೇಕು ಈ ಕಾಲಮ್ಗೆ. ಸೊ ನಾನು ಸಿಂಪ್ಲಿಫೈ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ 3, ಇಲ್ಲಿ x1 ಬಂದುಬಿಟ್ಟು 0ದಲ್ಲಿದೆ ಅಲ್ವಾ. ಸೊ 0 +
2x2 ಅಲ್ವಾ, x2 ಬಂದುಬಿಟ್ಟು ಆಲ್ಸೋ ಇಲ್ಲಿ 0 ಇದೆ. ಸೊ 2 0. ಸೊ ಆನ್ಸರ್ ವಿಲ್ ಬಿ ಆಲ್ಸೋ 0. ಅದೇ ಥರ ನೆಕ್ಸ್ಟ್ ಬಂದರೆ 3 ಆಫ್ x1 ಬಂದುಬಿಟ್ಟು 20 ಅಲ್ಲಿದೆ. ಸೊ 20 ಪ್ಲಸ್ 2x2 ಬಂದುಬಿಟ್ಟು 0. ಸೊ ಬ್ರ್ಯಾಕೆಟಲ್ಲಿ 0. ಸೊ ಆವಾಗ ನಿಮಗೆ 60 ಸಿಗುತ್ತೆ ಆನ್ಸರು. ಓಕೆನಾ. ನೆಕ್ಸ್ಟು x1 ಬಂದುಬಿಟ್ಟು 15 ಇದೆ, x2 ಬಂದುಬಿಟ್ಟು 12 ಇದೆ. ಸೊ 3 ಆಫ್ 15 ಪ್ಲಸ್ 2 ಆಫ್ 12. ಸೊ ಅದೇ ಥರ 3 ಇಂಟು 15 ಮಾಡಿ ಆ್ಯಂಡ್ 2 ಇಂಟು 16 ಮಾಡಿ, 2 ಇಂಟು 15 ಆ್ಯಂಡ್ 2 ಇಂಟು 16 ಮಾಡಿ, ನಮ್ಗೆ ಆನ್ಸರ್ ಅವಾಗ 59 ಬರುತ್ತೆ. ಓಕೆನಾ. ನೆಕ್ಸ್ಟು ಅದೇ ಥರ 3 ಆಫ್ x1 ಬಂದುಬಿಟ್ಟು ಇಲ್ಲಿ x1 ಬಂದುಬಿಟ್ಟು ನಮಗೆ 7 ಇದೆ, ಪ್ಲಸ್ x2 ಬಂದುಬಿಟ್ಟು 16 ಇದೆ. ಓಕೆನಾ. ಸೊ 2 ಆಫ್ 16. ಸೊ ಇದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅದೇ ಥರ ನೆಕ್ಸ್ಟ್ ಲಾಸ್ಟ್ ಬಂದರೆ ನಮಗೆ 3 ಆಫ್ 0 ಇದೆ, ಪ್ಲಸ್ 2 ಆಫ್ 20. ಓಕೆನಾ. ಇದರಲ್ಲಿ ಆನ್ಸರ್ ಏನು ಅಂದರೆ ಇಷ್ಟೇ ಪ್ರಾಬ್ಲಮ್. ಸೊ ಎಂಡ್ ಏನು ಬರುತ್ತೆ ಅಂದರೆ ಈ ಲಾಸ್ಟಲ್ಲಿ ಅಮೌಂಟ್ಸ್ ಬರುತ್ತಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿರೋದು, ಯಾವುದು ಹೈಯೆಸ್ಟ್ ಬರುತ್ತೆ, ಸಿನ್ಸ್ ದಿಸ್ ಈಸ್ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ ಅಲ್ಲ. ಸೊ ಯಾವುದು ಹೈಯೆಸ್ಟ್ ಬಂದಿರುತ್ತೆ ವ್ಯಾಲ್ಯೂ ಅದನ್ನು ಮೆನ್ಷನ್ ಮಾಡಿ. ಓಕೆನಾ. ಓಕೆನಾ. ದಿಸ್ ಈಸ್ ಗ್ರಾಫಿಕಲ್ ಮೆಥಡಲ್ಲಿ ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್. ಸೊ ಕ್ವಿಕ್ಕಾಗಿ ಅಗೇನ್ ನಾನು ಹೇಳ್ತೀನಿ, ಈ ಥರ ಕ್ವಶನ್ಸ್ ಕೊಟ್ಟಿರ್ತಾರೆ. ಫಸ್ಟ್ ಈ ಸ್ಟೇಟ್ಮೆಂಟ್ ಬರ್ಕೊಳ್ಳಿ, ಟು ಕಂಟ್ರೋಲ್ ದ ಇನ್ಇಕ್ವಾಲಿಟಿ ಇಂಟು ಈಕ್ವಾಲಿಟೀಸ್ ಬಿಕಾಸ್ ದಿ ಸ್ಟೇಟ್ಮೆಂಟ್ ಈಸ್ ಇನ್ಇಕ್ವಾಲಿಟಿ ಅಂತ. ಸಬ್ಜೆಕ್ಟು ಎಷ್ಟು ಕೊಟ್ಟಿರ್ತಾರೋ ಅದನ್ನು ಡೈರೆಕ್ಟಾಗಿ 3 ಈಕ್ವೇಷನ್ಸ್ ಅಂತ ಮಾಡ್ಕೊಳ್ಳಿ. ಜಸ್ಟ್ ಅಲ್ಲಿರೋದನ್ನ ನೀವು ಈಕ್ವಾಲಿಟೀಸ್ ಅಂತ ಹಾಕ್ಕೊಂಡು 3 ಈಕ್ವೇಷನ್ ಮಾಡ್ಕೊಳ್ಳಿ. ಸೊ ಆ ಈಕ್ವೇಷನ್ 3ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಈಕ್ವೇಷನ್ ಹಾಕ್ಕೊಂಡು x1 = 0, x2 = 0 ಅಂದರೆ x1 ಹತ್ರ 0 ಹಾಕ್ಕೊಂಡು ಫೈಂಡ್ ಔಟ್ ಮಾಡಿ, x2 = 0 ಹತ್ರ ಫೈಂಡ್ ಔಟ್ ಮಾಡ್ಕೊಳ್ಳಿ. ಅದೇ ಥರ 3 ಈಕ್ವೇಷನ್ ಫೈಂಡ್ ಔಟ್ ಮಾಡಿ. ಆಫ್ಟರ್ 3 ಈಕ್ವೇಷನ್ ಫೈಂಡ್ ಔಟ್ ಮಾಡಿದ್ಮೇಲೆ ಯು ಡ್ರಾ ಒನ್ ಗ್ರಾಫಿಕಲ್ ಡಯಾಗ್ರಾಮ್. ಸೊ ಇದರಲ್ಲಿ ಮ್ಯಾಕ್ಸಿಮಮ್ 40 ಇದೆ. ಸೊ 10 ಇಂದ 40ವರೆಗೂ ಮೆನ್ಷನ್ ಮಾಡಿದ್ದೀನಿ. ಅದೇ ಥರ x1 ಎಷ್ಟು, x2 ಅಂತ ನೀವು ನಾನು ಹೇಳಿದ ಪ್ರಕಾರ ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಪಾಯಿಂಟ್ಸು, ನಾನು ಪಾಯಿಂಟ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ABCD ಅಂತ ಹಾಕ್ಕೊಳ್ಳಿ. x1 x2 ಅಲ್ಲಿ ಮೆಷರ್ಮೆಂಟ್ ತೊಗೊಂಡ್ರೆ ನಿಮಗೆ x1 and x2 ಬರುತ್ತೆ. ಸೊ ಆ ಪ್ರಾಫಿಟ್ಗೆ ಸಿಂಪ್ಲಿಫೈ ಮಾಡಿದ್ರೆ ಯಾವುದು ಹೈಯೆಸ್ಟ್ ಇರುತ್ತೋ ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಇದು ಮ್ಯಾಕ್ಸಿಮೈಸೇಷನ್ನು. ಮಿನಿಮೈಸೇಷನ್ ಕೂಡ ಸೇಮ್, ಎವ್ರಿಥಿಂಗ್ ವಿಲ್ ಬಿ ಸೇಮ್, ಎಲ್ಲ ಸೇಮ್ ಬರುತ್ತೆ. ಅದು ಹೆಂಗೆ ಮಾಡೋದು ಅಂದರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ, ಬಿಕಾಸ್ ಇದು ಜಾಸ್ತಿ ಟೈಮ್ ತೊಗೊತಿದೆ. ಸೊ ಇನ್ನೂ ಬೆಟರ್ ನಾನು ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋ ಥರ ನಾನು ಟ್ರೈ ಮಾಡ್ತೀನಿ. ಸೊ ನನಗೂ ಐ ಹೋಪ್ ದ್ಯಾಟ್ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಓಕೆನಾ. ಸೊ ಥ್ಯಾಂಕ್ ಯು ಗೈಸ್, ಜೈ ಹಿಂದ್. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಪ್ರಕಾರ ಯೂನಿಟ್ 1ಅಲ್ಲಿ ಮ್ಯಾಕ್ಸಿಮೈಸೇಷನ್ ಆ್ಯಂಡ್ ಮಿನಿಮೈಸೇಷನ್ ಪ್ರಾಬ್ಲಮ್ ಒಂದು ಹೇಳ್ಕೊಟ್ಟಿದ್ದೀನಿ. ಗ್ರಾಫಿಕಲ್ ಮೆಥಡಲ್ಲಿ ಮ್ಯಾಕ್ಸಿಮೈಸೇಷನ್ ಹೇಳ್ಕೊಟ್ಟಿದ್ದೀನಿ. ಮಿನಿಮೈಸೇಷನ್ ಕೂಡ ಎವ್ರಿಥಿಂಗ್ ವಿಲ್ ಬಿ ಸೇಮ್, ಮಿನಿಮೈಸೇಷನ್ ಕೂಡ ಸೇಮ್. ಅದೇ ಥರ ನಿಮ್ಗೆ ಒಂದು ಕ್ವಶನ್ ಕೊಡ್ತಾರೆ, ಬಟ್ ಮಿನಿಮೈಸೇಷನಲ್ಲಿ ಮಾಡಿ ಅಂತಾರೆ. ಸೇಮ್ ಅದೇ ಥರ ನೀವು ಟು ಕಂಟ್ರೋಲ್ ಇನ್ಇಕ್ವಾಲಿಟಿ ಈಕ್ವಾಲಿಟಿ ಅಂತ ಬರೀರಿ, ಈಕ್ವೇಷನ್ಸ್ನ ಫೈಂಡ್ ಔಟ್ ಮಾಡಿ. ಬಟ್ ಏನು ಟ್ವಿಸ್ಟು ಅಂದರೆ, ಸೊ ಈ ಥರ ಮೆನ್ಷನ್ ಮಾಡ್ತೀರಲ್ವಾ, ಸೊ ಮ್ಯಾಕ್ಸಿಮೈಸೇಷನ್ನ ಇನ್ಸೈಡ್ ಇರುತ್ತಲ್ವ, ಇನ್ಸೈಡ್ನ ಮ್ಯಾಕ್ಸಿಮೈಸೇಷನ್ ಅಂತೀವಿ. ಅದೇ ಮಿನಿಮೈಸೇಷನಲ್ಲಿ ವಾಟ್ ಆರ್ ದ ಔಟ್ಸೈಡ್ ಇರುತ್ತಲ್ವ, ಔಟ್ಸೈಡ್ ಇರೋದನ್ನ ಮಿನಿಮೈಸೇಷನ್ ಅಂತೀವಿ. ಅಷ್ಟೇ ಡಿಫ್ರೆನ್ಸು. ಅಗೇನ್ ಐ ಆಮ್ ರಿಪೀಟಿಂಗ್, ಮ್ಯಾಕ್ಸಿಮೈಸೇಷನ್ ಅಂದರೆ ಇನ್ಸೈಡು. ಓಕೆ, ಈ ಕಾಲಮ್ ಇನ್ಸೈಡ್ ಇರೋದನ್ನೆಲ್ಲ ನಾವು ಮ್ಯಾಕ್ಸಿಮೈಸೇಷನ್ ಅನ್ಕೊತೀವಿ. ಈ ಕಾಲಮಿಂದ ಆಚೆ ಇರೋದನ್ನ ನಾವು ಮಿನಿಮೈಸೇಷನ್ ಅಂತೀವಿ. ಸೊ ಅದನ್ನು ಮೆನ್ಷನ್ ಮಾಡಿಬಿಟ್ಟು ಸೇಮ್ ಇದೇ ಥರ ಫೈಂಡ್ ಔಟ್ ಮಾಡ್ತೀರಾ ಅಷ್ಟೇ. ಬಟ್ ಮ್ಯಾಕ್ಸಿಮೈಸೇಷನಲ್ಲಿ ಹೈಯೆಸ್ಟ್ ನೋಡ್ತೀರಾ, ಮಿನಿಮೈಸೇಷನಲ್ಲಿ ಲೋಯೆಸ್ಟ್ ನೋಡ್ತೀರಾ. ಓಕೆನಾ. ಸೊ ಆ ಲೋಯೆಸ್ಟ್ ಫೈಂಡ್ ಔಟ್ ಮಾಡೋದು ಒಂದು ಪ್ರಾಬ್ಲಮ್ ಆ್ಯಂಡ್ ಆನ್ಸರ್. ನಿಮಗೆ ಯಾರಿಗಾದ್ರೂ PDF ಬೇಕು ಅಂದರೆ ನಾನು ಕಳಿಸ್ಕೊಡ್ತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಹೇಳ್ಬೋದು. ಸೊ ಇಲ್ಲಿವರೆಗೂ ನಾವು LPP ಫೈಂಡ್ ಔಟ್ ಮಾಡಿದ್ವಿ, ಗ್ರಾಫಿಕಲ್ ಮೆಥಡ್ ಫೈಂಡ್ ಔಟ್ ಮಾಡಿದ್ವಿ. ಅದೇ ಥರ ನಿಮಗೆ ಸಿಂಪ್ಲೆಕ್ಸ್ ಮೆಥಡ್ ಅಂತ ಇರುತ್ತೆ. ಸಿಂಪ್ಲೆಕ್ಸ್ ಮೆಥಡ್ ಬಂದುಬಿಟ್ಟು ವೆರಿ ಟಫ್. ಅರ್ಥ ಮಾಡ್ಕೋಬೇಕು ಅಂದರೆ ಸೀರಿಯಸ್ಲಿ ನನಗೆ ಕಷ್ಟ ಅನ್ನುತ್ತೆ. ಸೊ ನಾನು ಪರ್ಸ್ನಲ್ಲಾಗಿ ಏನು ಹೇಳ್ತೀನಿ ಅಂದರೆ, ಇದನ್ನು ನೀವು ಸ್ಕಿಪ್ ಮಾಡಿ. ಓಕೆನಾ. ಇದು ನೀವು ಓದ್ಕೋಬೇಡಿ, ಯಾಕಂದರೆ ನಿಮಗೆ ಬೇಜಾನ್ ಆಪ್ಷನ್ಸ್ ಇರುತ್ತೆ. ಇಂದ ಕ್ವಶನ್ ಪೇಪರಲ್ಲಿ ನಿಮಗೆ ಬೇಜಾನ್ ಆಪ್ಷನ್ ಇರುತ್ತೆ. ಓನ್ಲಿ ಇದಕ್ಕೆ ತಲೆ ಕೆಡಿಸ್ಕೋಬೇಡಿ, ಇಷ್ಟು ಪ್ರಿಪೇರ್ ಆಗಿರಿ. ಥಿಯರಿಯಲ್ಲಿ ಒಂದು 5 ಮಾರ್ಕ್ಸ್ ಬರುತ್ತೆ ಆ್ಯಂಡ್ ಆಲ್ಸೋ ಇದರಲ್ಲಿ ನಿಮಗೆ ಒಂದು 5 ಮಾರ್ಕ್ಸ್ ಇಲ್ಲ ಒಂದು 10 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ಓಕೆನಾ. ಐ ಹೋಪ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಗೈಸ್, ಜೈ ಹಿಂದ್.